ನಮಸ್ಕಾರ ಬಂಧುಗಳೇ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಾಳೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ, ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ರೀತಿ ನಾವು ಅನಾಲಿಸಿಸ್ ನ ಮಾಡಿದ್ವಿ, ಸೊ ಯಾವ ರೀತಿ ಅನಾಲಿಸಿಸ್ ನ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತೀನಿ. ಲೈವ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ನಾವು ಟ್ರೇಡ್ ಅನ್ನ ಮಾಡಿದ್ವಿ, ಸೊ ಯಾವ ರೀತಿ ಟ್ರೇಡ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಗೆ ತಿಳಿಸ್ಕೊಟ್ಟಿದ್ವಿ. ಸೊ ಗ್ರೂಪ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿ. ಸೊ ಪ್ರತಿಯೊಂದನ್ನು ಕೂಡ ಇನ್ ಡೆಪ್ತ್ ಆಗಿ ಇದೇ ಮಾರ್ಕೆಟ್ ಅಲ್ಲಿ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಗುತ್ತೆ, ಸೊ ಅದೇ ಟಾಪ್ ಇಂದ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ನಾವು ಲೆವೆಲ್ಸ್ ಅನ್ನ ಹೇಳ್ತೇವೆ. ಸೊ ಅದನ್ನ ಯಾವ ರೀತಿ ಹೇಳಿದ್ವಿ ಅಂತೇಳಿ ನಿಮ್ಗೆ ಆರ್ಡರ್ ಫ್ಲೋ ದಲ್ಲಿ ಅನಾಲಿಸಿಸ್ ನ ನಿಮ್ಗೆ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ಲೈವ್ ಮಾರ್ಕೆಟ್ ನಲ್ಲಿ ಸೊ ಯಾವ ರೀತಿ ಅನಾಲಿಸಿಸ್ ನ ಮಾಡಿದ್ವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಕ್ಯಾಂಡಲ್ ದಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗಿದೆ ಅಂತೇಳಿ ಮೊದಲು ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ಯಾಂಡಲ್ ದಲ್ಲಿ ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ಬಂದು ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಕಡೆ ಬಂದು ಕ್ಲೋಸ್ ಆಗುತ್ತೆ. ಸೊ ಎಷ್ಟೋ ಜನ ಏನ್ ಮಾಡಿದಾರೆ ಅಂದ್ರೆ, ಈ ಕ್ಯಾಂಡಲ್ ದಲ್ಲಿ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿ ರಿಟೇಲರ್ಸ್ ಏನ್ ಮಾಡಿದ್ದಾರೆ, ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ಆ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಸೊ ಎಲ್ರಿಗೂ ಏನು ಅನಿಸ್ತಾ ಇದೆ, ಅದು ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಹೇಳಿ ಅನಿಸ್ತಾ ಇದೆ. ಬಟ್ ನಮ್ಗೆ ಹೇಳ್ತಾ ಇದೆ ಮಾರ್ಕೆಟ್ ನಲ್ಲಿ ಇದೇನು ಆರ್ಡರ್ ಫ್ಲೋ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಕ್ಯಾಂಡಲ್ ದಲ್ಲಿ ಬಯರ್ಸ್ ಬಂದಿದ್ದಾರೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದೆ. ಸೊ ಅದರ ನೆಕ್ಸ್ಟ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಏನಾಗ್ತಾರೆ ಅಂದ್ರೆ ಸೆಲ್ಲರ್ಸ್ ಅಬ್ಸಾರ್ಪ್ಷನ್ ಆಗ್ತಾರೆ. ಏನು ಓಪನ್ ಕ್ಯಾಂಡಲ್ ದಲ್ಲಿ ಏನ್ ಸೆಲ್ ಮಾಡಿರ್ತಾರಲ್ಲ, ಸೊ ಆ ಕ್ಯಾಂಡಲ್ ನ ಹೊಡೆಯುತ್ತೆ. ಆ ಕ್ಯಾಂಡಲ್ ನ ಹೊಡೆದಾಗ ನಮ್ಗೆ ಏನ್ ಕ್ಲಾರಿಫೈ ಸಿಗುತ್ತೆ ಅಂದ್ರೆ, ಆರ್ಡರ್ ಫ್ಲೋ ದಲ್ಲಿ ನಮ್ಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಎನಿ ಟೈಮ್ ಮಾರ್ಕೆಟ್ ಬೈಯಿಂಗ್ ಹೋಗುತ್ತೆ ಅಂತ ಹೇಳಿ ಹಿಂಟ್ ಕೊಡುತ್ತೆ ನಿಮ್ಗೆ. ಸೊ ಕಾಟ್ ಡೆಲ್ಟಾನ ಎಲ್ಲ ಚೆಕ್ ಮಾಡಿದ್ರೆ ಬೈಯಿಂಗ್ ಸೆಟ್ ಕನ್ಫರ್ಮೇಶನ್ ಕೊಟ್ಟಿದೆ. ಸೊ ಈ ತರ ಕನ್ಫರ್ಮೇಶನ್ ಕೊಟ್ಕೊಳ್ಳೆ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ನಮ್ಗೆ ಗ್ರೂಪ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ನೋಡ್ಬೋದು ಯಾವ ರೀತಿನ ಅನಾಲಿಸಿಸ್ ನ ಮಾಡಿ ಕೊಟ್ಟಿದೀವಿ ಅಂತ ಹೇಳಿ. ಗೈಸ್ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಗ್ರೂಪ್ ಅಲ್ಲಿ ನಾವು ಗ್ಲೋಯಿಂಗ್ ಅಕಾಡೆಮಿ ಚಾನಲ್ ಅಲ್ಲಿ ಗ್ರೂಪ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ಸೊ ಮಾರ್ಕೆಟ್ ನಲ್ಲಿ ಎನಿ ಟೈಮ್ ಪ್ರೀಮಿಯಂ ಏನಾಗುತ್ತಂದ್ರೆ, ಸೊ ಎನಿ ಟೈಮ್ ಸಿ ಕಡೆನ ಎಕ್ಸಾಕ್ಟ್ ಆಗಿ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ಆ ಸ್ಟ್ರೈಕ್ ಅನ್ನ ಸೊ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಒಂದು ಸ್ಟ್ರೈಕ್ ಅನ್ನ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ಎಕ್ಸಾಕ್ಟ್ ಆಗಿ ನೋಡಬಹುದು 172 ರನ್ನಿಂಗ್ ನಡೀತಾ ಇರುತ್ತೆ ಲೈವ್ ಅಲ್ಲಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಎನಿ ಟೈಮ್ ಹೋಗುತ್ತೆ ಅಂತ ಹೇಳ್ತೀವಿ. ಬಟ್ ಅದೇ ಪ್ರೀಮಿಯಂ ನ ಅಬ್ಸರ್ವ್ ಮಾಡಿ. ಸೊ ಎಲ್ಲಿ ಹೋಗುತ್ತೆ ಅಂದ್ರೆ 100 ಪಾಯಿಂಟ್ಸ್ ಮೂವ್ ಆಗುತ್ತೆ ಲೈವ್ ಅಲ್ಲಿ. ಸೊ 100 ಪಾಯಿಂಟ್ಸ್ ನ ಮೂವ್ ಆಗಿದೆ. ಅದೇ ರೀತಿನ ಕೂಡ ಇನ್ನೊಂದು ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ ಪ್ರೀಮಿಯಂ ನ. ಯಾವ್ದಂದ್ರೆ ಪಿ ಕಡೆ ಅನಾಲಿಸಿಸ್ ನ ಮಾಡಿ ಕೊಡ್ತೀವಿ. ಸೊ ಎಷ್ಟಿರುತ್ತೆ ಅಂದ್ರೆ ಲೈವ್ ಅಲ್ಲಿ ಆ ಕ್ಯಾಂಡಲ್ ಕ್ಲೋಸ್ ಆದ್ಗಳು ಹೇಳ್ತೀವಿ. ಸೊ 100 ಪಾಯಿಂಟ್ಸ್ ಇದ್ದಾಗ ಕೊಡ್ತೀವಿ ನಾವು ಅನಾಲಿಸಿಸ್ ನ ಮಾಡಿ. ಸೊ 100 ಪಾಯಿಂಟ್ಸ್ ಇಂದ ನೆಕ್ಸ್ಟ್ ಮಾರ್ಕೆಟ್ ಹೋಗುತ್ತೆ 200 ಹೋಗುತ್ತೆ. 200 ಇಂದ ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ, ತುಂಬಾ ಸೆಲ್ಲಿಂಗ್ ಆಗಿದೆ. ಆ ಪ್ರೀಮಿಯಂ ನ ಅಬ್ಸರ್ವ್ ಮಾಡಿ. 85 ಇರೋದು ಪ್ರೀಮಿಯಂ ಏನಾಗುತ್ತೆ ಅಂದ್ರೆ 350 ವರೆಗೂ ಹೋಗುತ್ತೆ. ಬಟ್ ನಾವ್ ಹೇಳ್ತೀವಿ 200 ಗೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಸೊ ಹೇಳ್ತೀವಿ. ಸೊ ಈ ತರ ನಾವ್ ಏನ್ ಮಾಡ್ತಿರ್ತೀವಿ ಅಂದ್ರೆ ನೋಡ್ಬೋದು 334 ವರೆಗೂ ಹೋಗಿದೆ. ನಾವು ಹೇಳ್ತೀವಿ ಆರ್ಡರ್ ಫ್ಲೋ ನ ಯಾವ ರೀತಿನ ಅನಾಲಿಸಿಸ್ ನ ಮಾಡಿಕೊಡ್ತಿದ್ವಿ ಅಂತೇಳಿ ಲೈವ್ ಅಲ್ಲಿ ನಿಮ್ಗೆ ತಿಳಿಸ್ತಾ ಇದೀವಿ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ ಗೆಲ್ಲ ತಿಳುವಳಿಕೆಯನ್ನ ಕೊಟ್ಟಿದೀವಿ. ಗೊತ್ತಾಯ್ತಾ? ಸೊ ಯಾಕೆ ಆರ್ಡರ್ ಫ್ಲೋ ಇಂಪಾರ್ಟೆಂಟ್ ಅನ್ನೋದು ಕ್ಲಾರಿಟಿ ಸಿಗ್ತಾ. ಸೊ ನೋಡ್ಬೋದು ಈ ತರ ಕ್ಲಾರಿಟಿ ಕೊಡುತ್ತೆ ಆರ್ಡರ್ ಫ್ಲೋದಲ್ಲಿ. ಓಕೆನಾ? ಇನ್ ಡೆಪ್ತ್ ಆಗಿ ಡೇಟಾನ ಇಟ್ಕೊಂಡು ನಾವ್ ಏನ್ ಮಾಡಬಹುದು, ಟ್ರೇಡ್ ಅನ್ನ ಮಾಡಬಹುದು. ಟ್ರೇಡಿಂಗ್ ಇಸ್ ವೆರಿ ಸಿಂಪಲ್. ಓಕೆ, ಅನಾಲಿಸಿಸ್ ನ ಮಾಡೋಣ. ಸೊ ಈ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗಿದೆ, ಸೆಲ್ಲರ್ಸ್ ಏನಾಗಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿ ಬೈಯಿಂಗ್ ನ ಆಕ್ಟಿವಿಟಿನ ಮಾಡಿದ್ದಾರೆ. ಒಂದ್ ಮೂವ್ ಆಯ್ತು. ಸೊ ಅದೇ ರೀತಿ ಏನಾಗಿದೆ, ಇಲ್ಲಿ ಬ್ರೇಕೋ ಟ್ರೇಡರ್ಸ್ ಎಲ್ಲರೂ ಎಮೋಷನಲಿ ಬೈ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನು ಕೂಡ ಟ್ರ್ಯಾಪ್ ಮಾಡಿದ್ದಾರೆ. ಇದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಯಾವ ಲೆವೆಲ್ ಹೋಗುತ್ತೆ ಅಂತ ಕೂಡ ಹೇಳಿದ್ವಿ. 54,400 ಲೆವೆಲ್ ಗೆ ಬರುತ್ತೆ ಅಂತ ಹೇಳಿದ್ವಿ ಎಕ್ಸಾಕ್ಟ್ ಲೆವೆಲ್. ಸೊ 54,400 ಲೆವೆಲ್ ನ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಸೊ ಹೋಲ್ಡ್ ಆದ್ಮೇಲೆ ನೆಕ್ಸ್ಟ್ ಈ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಲರ್ಸ್ ಇದಾರೆ ಈ ಕ್ಯಾಂಡಲ್ ಅಲ್ಲಿ. ಆ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಕ್ಯಾಂಡಲ್ ಅನ್ನ ಬಯರ್ಸ್ ಬಂದು ಹೊಡೆಯೋವರೆಗೂ ಮಾರ್ಕೆಟ್ ಏನಾಗಲ್ಲ, ಅಷ್ಟು ಈಸಿ ಆಗಿ ಮೇಲ್ಗಡೆ ಹೋಗಲ್ಲ. ಬಟ್ ಅವಾಗ ಏನಾಗಿದೆ ಅಂದ್ರೆ ಈ ಸೆಲ್ಲರ್ಸ್ ಏನು ಬ್ರೇಕ್ ಡೌನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬಂದಿದಾರಲ್ಲ, ಆ ಸೆಲ್ಲರ್ಸ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಬಯರ್ಸ್ ಬಂದು ಹೊಡೆದಾಕಿದ್ದಾರೆ. ಸೊ ಹೊಡೆದಾಕಿದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಒಂದು ಮೂವ್ ಬಂದಿದೆ. ಸೊ ಜಸ್ಟ್ ಮಿಸ್ ಆಗಿದೆ ಈ ಮೂವ್. ಯಾಕೆ ಮಿಸ್ ಆಗಿದೆ ಅಂದ್ರೆ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಮಿಸ್ ಆಯ್ತು. ಇದು ಕೂಡ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಟ್ರೇಡ್ ಅನ್ನ ಮಾಡ್ತಿದ್ವಿ. ಸೊ ಓಕೆನಾ? ಸೊ ಈ ರೀತಿ ನಾವು ಇನ್ ಡೆಪ್ತ್ ಆಗಿ ಮಾರ್ಕೆಟ್ ನಲ್ಲಿ ಅನಾಲಿಸಿಸ್ ನ ಮಾಡೋದನ್ನ ಕಲಿಬೇಕಾಗತ್ತೆ. ಪ್ರತಿಯೊಬ್ರು ಕಲಿಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗೋದು ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಅಲ್ವಾ. ಸೊ ಪ್ರತಿಯೊಬ್ರು ಕಲ್ತ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ನಾವು ಏನ್ ಮಾಡಿದ್ವಿ, ಮಾರ್ಕೆಟ್ ನ ಅನಾಲಿಸಿಸ್ ಮಾಡಿ ಟ್ರೇಡ್ ಅನ್ನ ಮಾಡಿದ್ವಿ. ಸೊ ಅದೇ ರೀತಿ ಸೊ ನಾಳೆ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ.
ಸೊ ಇವಾಗ ನಾಳೆ ಮಾರ್ಕೆಟ್ ನಲ್ಲಿ ಏನಾಗ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ನೆಕ್ಸ್ಟ್ ಇದೇ ಪಾಯಿಂಟ್ ಇಂದ ಏನಾಗ್ಬೇಕು, ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ, ಸೊ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ ಮೇಲ್ಗಡೆ ಹೋಗಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಾಗ್ಬೇಕು, 2 ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಈ ರೀತಿ. ಓಕೆನಾ, ಈ ರೀತಿ 2 ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ನ ಅಬ್ಸರ್ವ್ ಮಾಡಿ. ಸೊ ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಸೆಲ್ಲಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 54,550, ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುವಂತ ಚಾನ್ಸ್ ಇರುತ್ತೆ ಅಂದ್ರೆ 54,550 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಸೆಕೆಂಡ್ ಟಾರ್ಗೆಟ್. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದ್ರೂ ಒಂದ್ ವೇಳೆ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ, ಸೊ ಇದೇ ಪಾಯಿಂಟ್ ಇಂದ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಯಾವಾಗ ನಾವು ಟ್ರೇಡ್ ಮಾಡ್ಬೇಕಂದ್ರೆ, ಯಾವಾಗ ಈ ಲೋನ ಹೊಡೆಯತ್ತಲ್ವಾ, ಈ ಲೋನ ಹೊಡೆದಾಗ ನಾವು ಏನ್ ಮಾಡ್ಬೇಕು, ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಬಾಟಮ್ ಅಲ್ಲಿ ಏನಾಗಬೇಕು, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು 2 ಕ್ಲೋಸ್ ಆಗ್ಬೇಕಾಗತ್ತೆ. ಈ 2 ಕ್ಯಾಂಡಲ್ ಬಂದು ಕ್ಲೋಸ್ ಆದಾಗ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬರ್ಬೇಕಾಗತ್ತೆ ಈ ರೀತಿ. ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬೈ ಸೈಡ್ ಅನ್ನ ನೋಡಬಹುದು. ಸೊ ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತಂದ್ರೆ 54,610 ವರೆಗೂ ಬರುವಂತ ಚಾನ್ಸ್ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಚಾನ್ಸ್ ಇರುತ್ತೆ ಅಂದ್ರೆ 54,750 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ನೋಡಿ ಸಿಂಪಲ್ ಇರುತ್ತೆ ಇಲ್ಲಿ ಕೂಡ. ಸೊ ಇವಾಗ ಏನಾಗ್ಬೇಕಂದ್ರೆ ನಿಫ್ಟಿಯಲ್ಲಿ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗಬೇಕು, ಸೆಲ್ಲಿಂಗ್ ಆಗ್ಬೇಕಾಗುತ್ತೆ. ಓಕೆನಾ, ಸೊ ಸೆಲ್ಲಿಂಗ್ ಆಗಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಸೊ ನೆಕ್ಸ್ಟ್ ಏನಾಗ್ಬೇಕಂದ್ರೆ 2 ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಈ ರೀತಿ. ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬರಬೇಕು. ಈ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು, ಸೊ ಎಲ್ಲಿವರೆಗೂ ನೋಡ್ಬೇಕಂದ್ರೆ, ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಅಂದ್ರೆ 24,720 ವರೆಗೂ ಬರ್ಬೇಕಾಗುತ್ತೆ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗುತ್ತಂದ್ರೆ 24,780 ವರೆಗೂ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕು, ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಎಲ್ಲಿ, ಬಾಟಮ್ ಅಲ್ಲಿ ಬೈಯಿಂಗ್ ಸೈಡ್. ಸೊ ಅದೇ ರೀತಿ ಸೆಲ್ಲಿಂಗ್ ಸೈಡ್ ಯಾವಾಗ ನೋಡ್ಬೇಕಂದ್ರೆ, ಇಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಬ್ರೇಕ್ಔಟ್ ಆಗುತ್ತೆ. ಸೊ ಬ್ರೇಕ್ಔಟ್ ಆದಾಗ ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಫಾಲೋ ಥ್ರೂ ಬರಲ್ಲ, ನೆಕ್ಸ್ಟ್ ಅಗ್ರೆಸಿವ್ ಆಗಿ 2 ಸೆಲ್ಲಿಂಗ್ ಕ್ಯಾಂಡಲ್ ಬರ್ತವೆ. ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಬೇಕು. ಓಕೆನಾ, ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ನ ಅಬ್ಸರ್ವ್ ಮಾಡಿ. ಈ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು 24,800 ಅಲ್ಲಿ ಅಥವಾ 24,780 ಅಲ್ಲಿ ರಿಜೆಕ್ಷನ್ ಆಗಿ ಕೆಳಗಡೆ ಬರುತ್ತೆ ಎನಿ ಟೈಮ್. ಓಕೆ, ರಿಜೆಕ್ಷನ್ ಆಗಿ ಬಂತಂದ್ರೆ ಸೊ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ 24,680 ವರೆಗೂ ಬರುವಂತ ಚಾನ್ಸ್ ಇರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ 24,620 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡಬೇಕು, ನಿಫ್ಟಿಯಲ್ಲಿ ಬಾಟಮ್ ಅಲ್ಲಿ ನೋಡ್ಬೇಕಾಗತ್ತೆ, ಬಿಟ್ರೆ ಟಾಪ್ ಅಲ್ಲಿ ನೋಡ್ಬೇಕಾಗತ್ತೆ. ಓಕೆನಾ, ಈ ರೀತಿ ನಾವು ಏನ್ ಮಾಡ್ಬೇಕು, ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿನ ಅನಾಲಿಸಿಸ್ ನ ಮಾಡಿ ನಾವು ಯಾವ ರೀತಿ ಮೊದಲೇ ಪ್ರಿಡಿಕ್ಷನ್ ಮಾಡ್ಕೋತೀವಲ್ಲ, ಸೊ ಅದು ಕೂಡ ವರ್ಕ್ ಆಗುತ್ತೆ ಲೈವ್ ಅಲ್ಲಿ. ಓಕೆನಾ, ಸೊ ಇವತ್ತು ಯಾವ ರೀತಿ ನಾವು ಅನಾಲಿಸಿಸ್ ನ ಮಾಡಿಕೊಟ್ಟಿದ್ವಿ ನಿನ್ನೆ ಮಾರ್ಕೆಟ್ ಅದ್ದ, ಸೊ ಅದೇ ಮಾರ್ಕೆಟ್ ನಲ್ಲಿ ಏನಾಗಿದೆ ಆ ತರ ಕ್ರಿಯೇಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಗೊತ್ತಾಯ್ತಾ. ಸೊ ಈ ರೀತಿನ ಅನಾಲಿಸಿಸ್ ನ ಮಾಡಿ ಪ್ರತಿಯೊಬ್ರು ಕೂಡ ಸೊ ಕನ್ಸಿಸ್ಟೆನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಅನ್ನ ಮಾಡಿ. ಸೊ ಇದೇ ರೀತಿ ನಾವು ನಿಮ್ಗೆ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೀವಿ. ಇದೇ ರೀತಿ ನಮ್ಮ ಚಾನಲ್ ನ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.